ಎಸ್, ಮಾರ್ನಮಿ ಅಂತ ಹೇಳಿದ ಕೂಡಲೇ ನಮಗೆ ಅಂತ ಪಟ್ ಅಂತ ನೆನಪಾಗೋದು ಕರಾವಳಿ ಭಾಗ. ಹಾಗೆಯೇ ನವರಾತ್ರಿ ಆ 9 ದಿನಗಳು. ಇವತ್ತು ಮಾರ್ನಮಿ ಅನ್ನುವಂಥ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಈ ಸಿನಿಮಾದ ನಾಯಕ ನಟಿ ಚೈತ್ರ ಅವರಿದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನನಗೆ ಸಹ ಒಂದು ಲವ್ ಉಂಟಾಯ್ತಾ? ನಿಮ್ಮ ಲವರ್ ಯಾರು ಅಂತ ಕೇಳ್ಬೋದಾ? ಎಂತ ಮಾರ್ರೆ, ಎಷ್ಟು ಚಂದ ಮಾತಾಡ್ತೀರಾ ಮಂಗಳೂರು ಭಾಷೆ ನೀವು. ನಂಗೊಂದು ಲವ್ ಉಂಟು, ಅದು ಅವ್ರಿಗೆ ತಿಳಿದಿದೆಯಾ ಅಲ್ವಾ ಗೊತ್ತಿಲ್ಲ, ಕೇಳಬೇಕು. ಸಿನಿಮಾದಲ್ಲಿ ಲವ್ ಉಂಟಾ? ಈ ಸಿನಿಮಾದಲ್ಲಿ ಭಾಳ ಉಂಟು. ಅದೇ ನನಗೆ ಲವ್ ಉಂಟು, ಆದರೆ ಚೇತುಗೆ ಅದು ಗೊತ್ತಾ ಇಲ್ವಾ ಗೊತ್ತಿಲ್ಲ ಮಾರ್ರೆ. ಓಕೆ, ಫಸ್ಟಿಗೆ ಈ ಸಿನಿಮಾನ ನೀವು ನೋ ಅಂತ ಹೇಳಿ ನೆಕ್ಸ್ಟ್ ಎಸ್ ಅಂತ ಹೇಳಿದ್ರಿ. ಯಾಕೆ ನೋ ಅಂದ್ರಿ? ನೋ, ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಕತೆ ಕೇಳಿದ ತಕ್ಷಣ. ಬಟ್ ಡೇಟ್ಸು, ಅವ್ರು ಕೇಳಿದ ಡೇಟ್ಸು, ನಾನು ಶೂಟ್ ಮಾಡಿದ ಡೇಟ್ಸ್ ಎಲ್ಲ ತುಂಬ ಕ್ಲಾಶ್ ಆಗ್ತಾಯಿತ್ತು. ಸೊ ನನಗೆ ತುಂಬ ಬೇಜಾರು ಪಡ್ಕೊಂಡೆ ನಾನು, ಅಯ್ಯೋ ಇಲ್ಲ ಅನ್ಬೇಕಲ್ಲ ಅಂತ. ಬಟ್ ಅದು ತಿರುಗಿ ಮಚ್ಚಿ ಮತ್ತೆ ನನ್ನ ಹತ್ರನೇ ಬಂದಾಗ ನನಗೆ ಐ ಥಿಂಕ್ ಈ ಕತೆ ನಾನು ಭಾಗಿ ಆಗಲೇಬೇಕು. ಬಿಕಾಸ್ ಏನೋ ಯೂನಿವರ್ಸ್ ಈಸ್ ಟೆಲಿಂಗ್ ಮಿ ಸಮಥಿಂಗ್ ಅಂತ. ಅದಾದಮೇಲೆ ನಾನು ಡೇಟ್ಸ್ ವಿಚಾರವಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ಸ್, ನಾವು ಆ ಟೀಮ್ ಇರ್ಬೋದು, ಇಲ್ಲ ನಾನು ತಮಿಳಲ್ಲಿ ಶೂಟ್ ಮಾಡ್ತಾ ಇದ್ದೆ, ಸೊ ಅಲ್ಲಿ ಆ ಟೀಮ್ಗಳ ಜೊತೆ ಮಾತಾಡಿ ಇವ್ರುಗಳು ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಸೊ ಹಂಗೆಲ್ಲ ಆಗಿ ಮತ್ತೆ ನನಗೆ ಮತ್ತೆ ಕತೆ ಕೇಳಿದಾಗ ಕರೆಕ್ಟ್, ಫಸ್ಟ್ ಟೈಮ್ ಕೇಳಿದಾಗಲೇ ಹೆಂಗೆ ಖುಷಿಯಾಗಿತ್ತೋ ಸೆಕೆಂಡ್ ಟೈಮು ಅಷ್ಟೇ ಇಷ್ಟ ಆಯಿತು. ಸೊ ಅದಾದಮೇಲೆ ಇದು ಮಾಡಲೇಬೇಕು ಅಂತ ಒಪ್ಕೊಂಡಂಥ ಕತೆ. ಸೊ ಹಾಗಾಗಿ 2 ಸರ್ತಿ. ಸೊ ನನಗೆ ತುಂಬ ಕಷ್ಟಪಟ್ಟು ಇಲ್ಲ ಅಂತ ಹೇಳಿದ್ದು. ಇನ್ಫ್ಯಾಕ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ಸರಿ ಅಟ್ಲೀಸ್ಟ್ ನನಗಾದ್ರೂ ಮಾಡೋಕ್ಕಾಗಲಿಲ್ಲ. ಅದು ಆಡಿಷನ್ ಕಾಲ್ ಅಂತ ಮಾಡಿದರು, ಏನೋ ನಟಿ ಹುಡುಕ್ತಾ ಇದ್ದೀವಿ ಅಂತ. ನಾನು ಅದನ್ನು ತಗೊಂಡು ನನ್ನ ಸ್ಟೋರಿಲೆಲ್ಲ ಹಾಕೊಂಡಿದ್ದೆ, ನಾನು ಇಲ್ಲಿ ಹುಡುಕ್ತಾ ಇದ್ದಾರೆ ಈ ಟೀಮು ನೋಡಿ ಅಂತ. ಸೊ ನೋಡಿ ಮತ್ತೆ ನನ್ನ ಹಣ್ಣಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಇಟ್ ಜಸ್ಟ್ ಕೇಮ್ ಟು ಮೀ. ಕರಾವಳಿ ಭಾಗಕ್ಕಿರ್ಬೋದು ಅಥವಾ ಕರಾವಳಿ ಭಾಗದ ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದಿರ್ಬೋದು, ಸೊ ಎಲ್ಲೋ ಒಂದು ಕಡೆ ಕನೆಕ್ಷನ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಇರ್ಬೋದು ಕರಾವಳಿಯವರು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು ಕರಾವಳಿಯವರು. ಎಲ್ಲೋ ಒಂದು ಕಡೆ ನಿಜಾನ ಸುಳ್ಳ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನೀವು ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗ್ತೀರಿ ಅಂತ ಅನ್ಸುತ್ತೆ. ಸೊ ನಿಮಗೇನಾರು ಹಂಗೆ ಅನಿಸಿದ್ಯಾ? ನನಗೆ ಎಲ್ಲರೂ ಅಂದ್ಕೊಂಡಿರೋದು ನಾನು ಮಂಗಳೂರಿನವಳಂತ. ಅಲ್ಲ, ನಾನು ಮಂಗಳೂರಿನವಳಲ್ಲ, ನಾನು ತುಮಕೂರು ಹುಡುಗಿ. ನಮ್ಮಪ್ಪ ತುಮಕೂರಿನವರು. ತುಮಕೂರಿನಲ್ಲಿ ಮಲಪನಹಳ್ಳಿ ಅಂತ ಒಂದು ಊರು, ಅದ್ರ ಹುಡುಗಿ ನಾನು. ಬಟ್ ಮಂಗಳೂರಿನವಳು ಅಂತ ಅನ್ಸ್ಕೊಳ್ಳೋಕೆ ಯಾಕೆ ಇವಾಗ ಖುಷಿ ಆಗುತ್ತೆ ಅಂದರೆ, ನನ್ನ ಮೊದಲನೇ ಸಿನಿಮಾದಿಂದನೂ ನಾನು ಮಂಗಳೂರಿಗೆ ಹೋಗಿದ್ದೀನಿ. ಮಂಗಳೂರು ನಂಟು ನನಗೆ. ಅಲ್ಲಿ ಫಸ್ಟ್ ಟೈಮ್ ನಾನು ರಾಜ್ ಬಿ ಶೆಟ್ಟಿನ ಮೀಟ್ ಮಾಡಿದ್ದು. ಸೊ ಅಲ್ಲಿಂದ ನನಗೆ ಮಂಗಳೂರು ಜನದ ಪರಿಚಯ, ಮಂಗಳೂರು ಭಾಷೆ ಪರಿಚಯ, ಅಲ್ಲಿ ಕಲ್ಚರ್. ಸೊ ಅದಾದಮೇಲೆ ನಾನು ಮಾಡಿರುವಂಥ ಪ್ರತಿ ಸಿನಿಮಾನು ಸಪ್ತಸಾಗರದವರೆಗೂ ಮಂಗಳೂರಿಗೆ ಹೋಗೇ ಇದ್ದೀನಿ ಪ್ರತಿ ಸಿನಿಮಾಕ್ಕೂ. ಆ್ಯಂಡ್ ಮಾರ್ನಮಿ ಪೂರ್ತಿ ಮಂಗಳೂರಿನಲ್ಲೇ ಶೂಟ್ ಮಾಡಿದೆ. ಸೊ ಈಗ ನಾನು ಟೆಕ್ನಿಕಲಿ ಮಂಗಳೂರು ಹುಡುಗಿ ಅಂತ ಹೇಳ್ಬೋದು. ನಿಮ್ಮ ಹಾಗೆ ನನ್ನ ನಂಟು ಮಂಗಳೂರು ಜೊತೆ ಇದೆ. ನಿಮ್ಮ ಬ್ಯೂಟಿನ ಸಾಯಿ ಪಲ್ಲವಿ ಅವರಿಗೆ ಕಂಪೇರ್ ಮಾಡ್ತೀರಿ. ಯಾಕಂದ್ರೆ ಅವರು ಒಂಥರ ನ್ಯಾಚುರಲ್ ಬ್ಯೂಟಿ, ನೀವು ಕೂಡ ನ್ಯಾಚುರಲ್ ಬ್ಯೂಟಿ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಬಗ್ಗೆ ಹೇಳೋದಾದ್ರೆ? ಅಯ್ಯೋ, ಎಷ್ಟು ನೀವೇ ಕಂಪೇರ್ ಮಾಡಿರೋದು, ನಾನಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅದ್ಭುತವಾದ ನಟಿ ಅವರು. ಸೊ ಖುಷಿ ಆಗುತ್ತೆ. ನಂದೇನಿಲ್ಲ, ನಮ್ಮ ಅಪ್ಪ ಅಮ್ಮ ತಾತಾಜಿ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನೋಡೋಕ್ಕೆ. ಅದು ಜೀನ್ಸ್ ನನಗೆ ಪಾಸ್ ಆನ್ ಮಾಡಿದ್ದಾರೆ, ಅದಕ್ಕೆ ನಾನು ಕೃತಜ್ಞತೆಳಾಗಿರ್ಬೇಕಷ್ಟೇ. ಅದು ಬಿಟ್ಟರೆ ಹೆಚ್ಚು ಅಂದರೆ ಸಿನಿಮಾಗೋಸ್ಕರ ಶೂಟಿಂಗ್ ಇದ್ದಾಗ ಮಾತ್ರ ಮೇಕಪ್ ಹಾಕೋದಲ್ಲ. ಇಲ್ಲ ಅಂದರೆ ನಂಗೆ ಮೇಕಪ್ ಹಾಕೋದು ಇಷ್ಟ ಆಗಲ್ಲ ಇನ್ ಜನರಲ್. ಸೊ ಆದಷ್ಟು ಪ್ಲೇನಾಗಿ ಏನೋ ಫೇಸಲ್ಲಿ ಏನೂ ಹಚ್ಚದೆ ಬರೀ ಒಂದು ಮಾಯ್ಶ್ಚರೈಸರ್ ಏನೋ ಹಚ್ಕೊಂಡು ಬರುವಂಥ ಹುಡುಗಿ ನಾನು ಮೊದಲಿಂದನೂ. ಹಾಗೆ ಈಗ ಆ್ಯಕ್ಟರ್ ಆದಮೇಲಂತೂ ಅದು ಆ್ಯಕ್ಚುಲಿ ಜಾಸ್ತಿ ಆಗಬೇಕಿತ್ತು ಮೇಕಪ್ ಎಲ್ಲ. ಇದಕ್ಕೆ ಇನ್ನೂ ಬೇಡ ಅಂತ ಕಮ್ಮಿ ಮಾಡೋದು. ಬಿಕಾಸ್ ಶೂಟಿಂಗ್ ಟೈಮಲ್ಲೇ ಜಾಸ್ತಿ ಹಾಕಿರ್ತೀನಿ ಅಂದ್ಕೊಂಡು ಅಷ್ಟೇ. ಅದು ಬಿಟ್ಟರೆ ಐ ಥಿಂಕ್ ವಾರಕ್ಕೆ ಒಂದು ಸರ್ತಿ ಮುಖಕ್ಕೆಲ್ಲ ಎಣ್ಣೆ ಹಚ್ಚಿ, ಕೂದಲಿಗೆಲ್ಲ ಎಣ್ಣೆ ಹಚ್ಚಿ, ಸೊ ಇದೆಲ್ಲ ಮಾಡ್ತಾಯಿರ್ತೀನಿ. ಸೊ ಮನೇಲಿ ಮಾಡೋ ರೆಮಿಡೀಸ್, ಕಡಲೆ ಹಿಟ್ಟು ಹಚ್ಚೋದು, ಕಡಲೆ ಹಿಟ್ಟು ಮೊಸರು ಅದೆಲ್ಲ ಹಚ್ಚಿ ಈ ಥರ ರೆಮಿಡೀಸ್, ಹೋಮ್ ರೆಮಿಡೀಸ್ ಮಾಡೋದು. ಸೊ ಐ ಥಿಂಕ್ ಪ್ರಾಬಬ್ಲಿ ಬಿಕಾಸ್ ಆಫ್ ದ್ಯಾಟ್. ಅದು ಬಿಟ್ಟರೆ ಇನ್ನೇನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಒಳ್ಳೆ ವರ್ಕೌಟ್ ಮಾಡ್ತೀನಿ, ಮಿಸ್ ಮಾಡಲ್ಲ. ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಇದೆ. ಜಂಕ್ ಎಲ್ಲ ತಿನ್ನಲ್ಲ ನಾನು ಇನ್ ಜನರಲ್. ಸೊ ಐ ಥಿಂಕ್ ಎಲ್ಲನೂ ಹೆಲ್ಪ್ ಮಾಡುತ್ತೆ ಅನ್ಸುತ್ತೆ. ಮೊನ್ನೆ ಒಂದು ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಹಾಕ್ತೀರಾ, ಶಾರ್ಟ್ ಹೇರ್ದು. ಸೊ ಅದು ಸಿನಿಮಾಗೋಸ್ಕರ ಮಾಡಿದ ಹೇರ್ ಕಟ್ ಅಥವಾ ಸುಮ್ಮನೆ ಹೆಂಗೆ ಮಾಡಿದ ಹೇರ್ ಕಟ್? ಅದು ಟ್ರೈ ಮಾಡ್ತಾ ಇದ್ವಿ. ಅಂದರೆ ಡಿಫ್ರೆಂಟ್ ಲುಕ್ ಏನಾದರೂ ಟ್ರೈ ಮಾಡಬಹುದಾ ಅನ್ನೋ ಕಾರಣಕ್ಕೆ ಏನೋ ಹಂಗೆ ಟ್ರೈ ಮಾಡ್ತಾ ಇದ್ವಿ. ಅದರಲ್ಲಿ ಅದು ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತು ಹೇರ್ ಕಟ್ಟು. ಆ್ಯಕ್ಚುಲಿ ನಂಗೆ ಶಾರ್ಟ್ ಹೇರ್ ತುಂಬ ಇಷ್ಟ, ಬಟ್ ಲಾಂಗ್ ಹೇರು ಇಷ್ಟ. ಸೊ ಯಾವಾಗಲೂ ಅದು ಒಂದು ಸಂದಿಗ್ಧ ಮನಸ್ಥಿತಿ, ಮಾಡಿಸ್ಲಾ ಬೇಡವಾ ಅಂತ. ಬಟ್ ಎಷ್ಟೊಂದು ಸರ್ತಿ ಕಂಟಿನ್ಯೂಟಿ ಇರುತ್ತಲ್ಲ ಸಿನಿಮಾದು, ಸೊ ಆಗ ಕಟ್ ಮಾಡೋಕ್ಕಾಗಲ್ಲ, ಹಾಗೆ ಬಿಟ್ಬಿಡೋದು. ಸೊ ಅವತ್ತು ಅದು ಟ್ರೈ ಮಾಡಬೇಕಾದ್ರೆ ಡಿಫ್ರೆಂಟ್ ಹೇರ್ ಸ್ಟೈಲ್ ಅದು ಚೆನ್ನಾಗಿ ಕಾಣಿಸ್ತು. ಸೊ ಐ ಟುಕ್ ಅ ಪಿಕ್ಚರ್ ಆ್ಯಂಡ್ ದೆನ್ ಅದಕ್ಕೆ ಪೋಸ್ಟ್ ಮಾಡಿದೆ. ಎಷ್ಟು ಜನ ನನ್ನ ಫ್ರೆಂಡ್ಸು ಕಟ್ ಮಾಡಿಬಿಟ್ಟಿಯಾ ನೀನು, ಹೇರ್ ಕಟ್ ಮಾಡಿಬಿಟ್ಟಿಯಾ ಅಂತ ಎಲ್ಲ ಕೇಳ್ದೋರಿದ್ದಾರೆ. ಸೊ ದಟ್ಸ್ ಇಟ್. ಅದು ಒಂದು ಏನೋ ನೋಡಿ ಹೆಂಗೆ ಕಾಣಿಸ್ಬಹುದು ಅಕಸ್ಮಾತ್ ಯಾವುದಾದ್ರೂ ಪಾತ್ರಕ್ಕೆ ಟ್ರೈ ಮಾಡಿದ್ರೆ ಅನ್ನೋದಕ್ಕೋಸ್ಕರ ಟ್ರೈ ಮಾಡಿದ್ವಿ ಅಷ್ಟೇ.
ಮಾರ್ನಮಿ ಸಿನಿಮಾದಲ್ಲಿ ಈ ಮಾರ್ನಮಿಗೆ ನನ್ನ ಮದುವೆ ಆಗ್ತದೆ ಆಯ್ತಾ ಅಂತ ಹೇಳಿದ್ರಿ. ಸೊ ರಿಯಲ್ ಅಲ್ಲಿ ಮಾರ್ನಮಿಗೆ ಮದುವೆ ಆಗುತ್ತಾ ನಿಮಗೆ? ಗೊತ್ತಿಲ್ಲ ಮಾರ್ರೆ, ಈ ಮಾನವಿಗಂತೂ ಖಂಡಿತ ಆಗೋದಿಲ್ಲ. ಬಟ್ ಸಮ್ಡೇ ಆಗೋ ಟೈಮ್ ಬಂದಾಗ ಆಗತ್ತೆ, ಅಲ್ಲಿ ತನಕ ಚೆನ್ನಾಗಿ ಕೆಲಸ ಮಾಡ್ತಿರೋಣ ಅನ್ನೋದು ಒಂದು. ಓಕೆ, ಯಾವ ಥರ ಹುಡುಗ ಬೇಕು? ಯಾವ ಥರ ಹುಡುಗ ಬೇಕು? ನನ್ನನ್ನು ಅರ್ಥ ಮಾಡ್ಕೊಳ್ಳುವಂಥ ಹುಡುಗ ಆಗಿದ್ರೆ ಸಾಕು, ಅಷ್ಟೇ. ಏನು ಕ್ವಾಲಿಟೀಸ್ ಬೇಡವಾ? ಮಿಕ್ಕಿದೆಲ್ಲ ಕ್ವಾಲಿಟೀಸ್ ಏನು ಅರ್ಥ ಮಾಡ್ಕೊಳ್ತಾನೆ ಅಂದಮೇಲೆ ಅದರಿಂದ ಎಲ್ಲ ರಿವರ್ಸ್ ಇಂಜಿನಿಯರಿಂಗ್. ಸೊ ದೆನ್ ಅವ್ನು ಒಳ್ಳೆಯವನಾಗಿರ್ತಾನೆ, ಅವ್ನು ಸ್ವಲ್ಪ ಮೈಂಡ್ ಮೆಚೂರಿಟಿ ಇರುತ್ತೆ, ಅದಾದಮೇಲೆ ಅವ್ನು ಒಳ್ಳೆ ಪೊಸಿಷನಲ್ಲಿ ಇರ್ತಾನೆ, ಅವ್ನು ತುಂಬ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಸೊ ಇದೆಲ್ಲ ಇದ್ರೇ ಅವನು ಒಂದು ಏನೋ ಬೇರೆ ಒಂದು ವ್ಯಕ್ತಿನ ಇಲ್ಲ ಒಂದು ಪ್ರೊಫೆಷ್ನಲ್ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಅದೆಲ್ಲನೂ ಕೂಡ ಬಂದಾಗ್ಲೇ ಆ ವ್ಯಕ್ತಿ ಆಗೋಕ್ಕೆ ಸಾಧ್ಯ, ಅಷ್ಟೇ. ಸೊ ಎಲ್ಲ ಗುಣಗಳು ಕೂಡಿದ್ರೇ ಒಂದು ಆ ಥರದ ವ್ಯಕ್ತಿ ಸಿಗೋಕ್ಕೆ ಸಾಧ್ಯ. ಐ ಥಿಂಕ್ ಆ ಥರದ್ದು ಯಾರಾದರೂ ಒಬ್ರು ಇರ್ತಾರೆ. ನೀವು ಅದ್ಭುತವಾದ ಸಿಂಗರ್ ಕೂಡ ಹೌದು. ಈ ಸಿನಿಮಾದಲ್ಲಿ ಏನಾದ್ರು ಹಾಡು ಹಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹಾಡ್ತೀರಾ, ಅಥವಾ ಏನಾದರೂ ನೀವು ಅಪ್ರೋಚ್ ಮಾಡಿದ್ರೆ ನಂಗೊಂದು ಚಾನ್ಸ್ ಕೊಡಿ ಹಾಡ್ತೀನಿ ಅಂತ? ನಂಗೆ ಯಾವತ್ತೂ ಚಾನ್ಸ್ಗೆ ಆಪರ್ಚುನಿಟೀಸ್ಗೆ ಅಪ್ರೋಚ್ ಮಾಡೇ ಇಲ್ಲ ಲೈಫಲ್ಲಿ. ಬಟ್ ನೀವು ಹೇಳಿದ್ಮೇಲೆ ನಂಗೆ ಇವಾಗ ಐಡಿಯಾ ತಲೆಗೆ ಹಾಕಿದ್ರೆ ಅಟ್ಲೀಸ್ಟ್ ಕೇಳಿದ್ರೆ ಆದರೂ. ಬಟ್ ನನಗೇನಂದ್ರೆ ಕೇಳ್ಬಿಟ್ಮೇಲೆ ನಾನು ಇಲ್ಲ ಈ ಥರ ನಿಮ್ಗೆ ಸೂಟ್ ಆಗೋ ಸಾಂಗ್ ಯಾವುದೂ ಇಲ್ಲ ಅಂತ ರಿಜೆಕ್ಟ್ ಮಾಡಿಬಿಟ್ಟು ರೇಟ್ ಮಾಡೋದಂತ. ಬಟ್ ಅಕಸ್ಮಾತ್ ಅವ್ರಿಗೆ ನನ್ನ ವಾಯ್ಸ್ ಸೂಟ್ ಆಗುತ್ತೆ ಅನ್ಸಿದ್ರೆ ಮೋಸ್ಟ್ಲಿ ಹಾಡಿಸ್ತಾರೆ, ಅಂದರೆ ಅದೇನೋ ಬೆಟರ್. ಸೊ ನೋಡೋಣ, ಅದಕ್ಕೆ ಅಕಸ್ಮಾತ್ ಅವರೇ ಕೇಳಿದ್ರೆ ನಾನು ಖಂಡಿತವಾಗ್ಲೂ ಹಾಡ್ತೀನಿ. ಆ್ಯಕ್ಚುಲಿ ಏನಂದರೆ ಮಂಗಳೂರಲ್ಲಿ ಸಿಕ್ಕಾಪಟ್ಟೆ ಚೈತ್ರ ಆಚಾರ್ಯಗೆ ಫ್ಯಾನ್ಸ್ ಇದ್ದಾರೆ. ಸೊ ಮಂಗಳೂರು ಭಾಷೆಯಲ್ಲಿ ನಿಮ್ಮ ಕರಾವಳಿ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಕರಾವಳಿ ಭಾಷೆಯಲ್ಲೇ ಮಾತಾಡಬೇಕು. ಕರಾವಳಿ ಭಾಷೆ ನನಗೆ ತುಳು ಬರೋದಿಲ್ಲ ಮಾರ್ರೆ, ಆದರೆ ಈಗ ಮಂಗಳೂರು ಕನ್ನಡ ಕಲ್ತ್ಕೊಂಡಿದ್ದೇನೆ. ಸೊ ಹಾಗಾಗಿ ಈಗ ಮಾತಾಡ್ಬಲ್ಲೆ, ಸ್ವಲ್ಪ ಹಾಗೆ ಕೇಳಿಸ್ತದ? ನೀವು ಮಂಗಳೂರಿನವರ ಅನಿಸ್ತದ? ನಾನು ಮಂಗಳೂರಿನವಳು ಅಂತ ಸ್ವಲ್ಪ ಬರ್ತದೆ ಈಗ ಅಷ್ಟೇ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದ್ಕೊಳ್ತೇನೆ. ಸೊ ನಿಮ್ಮೆಲ್ರಿಗೂ ನಮಗೆ ಹೇಗೆ ಇಷ್ಟ ಆಗ್ತಿದೆಯೋ ಹಾಗೆ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಆದಷ್ಟು ಬೇಗ ನಾವು ಥಿಯೇಟರ್ಗೆ ಬರ್ತೇವೆ, ನೀವೆಲ್ಲರೂ ನೋಡಿ ಇಷ್ಟ ಆದರೆ ನಮಗೆ ತಿಳಿಸಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಅಂತೂ ಖಂಡಿತವಾಗ್ಲೂ ಹಿಟ್ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ನಿಮಗೂ ಒಳ್ಳೇದಾಗಲಿ, ಇನ್ನೂ ಹೆಚ್ಚು ಆಪರ್ಚುನಿಟೀಸ್ ಕೂಡ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಚೈತ್ರ ಆಚಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.